Hello everyone, I am Santosh. Today we are going to discuss the very important part of decision making, that is about else if ladder ಅಥವಾ cascading if statement ಅಂತ ನಾವು ಕರಿತೀವಿ. It is also one of the conditional control statement ಅಥವಾ decision making statement ಅಂತ ಕರಿತೀವಿ. ಓಕೆ, ಲಾಸ್ಟ್ ವಿಡಿಯೋನಲ್ಲಿ ನಾವು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅದರಲ್ಲಿ ಒಂದು ಇಫ್ ಕಂಡೀಷನ್ ಒಳಗಡೆ ಇನ್ನೊಂದು ಇಫ್ ಕಂಡೀಷನ್ ಇದ್ರೆ ಅದಕ್ಕೆ ನಾವೇನಂತೀವಿ ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಲೆಟ್ ಅಸ್ ಸಿ ವಾಟ್ ಈಸ್ ಎನ್ ಎಲ್ಸ್ ಇಫ್ ಲ್ಯಾಡರ್. ಓಕೆ, ಎಲ್ಸ್ ಇಫ್ ಲ್ಯಾಡರ್ ಈಸ್ ಎ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಎಲ್ಸ್ ಇಫ್ ಲ್ಯಾಡರ್ ಈಸ್ ಎ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ಏನು, ಆಲ್ರೆಡಿ ನೀವು ಒನ್ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಯಾವುದು, ಇಫ್ ಸ್ಟೇಟ್ಮೆಂಟ್, ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿದ್ರಿ. ಅಲ್ಲಿ ಓನ್ಲಿ ಒನ್ ಆಪ್ಷನ್ ಇತ್ತು, ಎಕ್ಸಿಕ್ಯೂಟ್ ಆದ್ರೆ ಅದು ಆಗಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ, ಅದೇ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಅದಕ್ಕೆ ನಾವು ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತೀವಿ. ಅಂದ್ರೆ ಔಟ್ ಆಫ್ ಟೂ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್ ಬೇಸ್ಡ್ ಆನ್ ದ ಕಂಡೀಷನ್. ಅದು ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಎಲ್ಸ್ ಇಫ್ ಲ್ಯಾಡರ್ ಈಸ್ ಎ ಮಲ್ಟಿ ವೇ ಬ್ರಾಂಚಿಂಗ್ ಅಂದ್ರೆ there are multiple ways, there are multiple options. Out of multiple options you are selecting only one option based on the condition. Okay, I will write here which allows you to select one option out of many options. ಅಂದ್ರೆ ಬಹಳಷ್ಟು ಆಪ್ಷನ್ಗಳಲ್ಲಿ, ಬಹಳಷ್ಟು ವೇಸ್ಗಳಲ್ಲಿ ಒನ್ ವೇ ಅನ್ನ ಸೆಲೆಕ್ಟ್ ಮಾಡೋದು. ಬಹಳಷ್ಟು ಆಪ್ಷನ್ ಅಲ್ಲಿ ಒಂದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡೋದು. ಅವಾಗ ನಾವು ಏನ್ ಮಾಡ್ತೀವಿ, ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಇಫ್ ಎಲ್ಸ್ ಇಫ್ ಲ್ಯಾಡರ್ ಅನ್ನ ಯೂಸ್ ಮಾಡ್ಕೋತೀವಿ. ಓಕೆ, ಈ ತರ ಸಿಚುವೇಶನ್ಸ್ ರಿಯಲ್ ವರ್ಲ್ಡ್ ನಲ್ಲಿ ಅಕರ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸೇ ಯುವರ್ ರಿಸಲ್ಟ್, ನಿಮ್ದು ರಿಸಲ್ಟ್ ಏನಾಗಿದೆ ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ, ಔಟ್ ಆಫ್ ಮೆನಿ ಆಪ್ಷನ್ಸ್ ಒಂದೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಹೇಳ್ತೀವಿ. ರಿಸಲ್ಟ್ಸ್ ಅಲ್ಲಿ ಯಾವ್ಯಾವ ರಿಸಲ್ಟ್ಸ್ ಬರುತ್ತೆ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್, ಪಾಸ್, ಫೇಲ್, ಹೀಗೆಲ್ಲ ಬರುತ್ತಲ್ಲ. ಅದರಲ್ಲಿ ನಾವು ಆನ್ಸರ್ ಮಾಡ್ಬೇಕಂದ್ರೆ ಅವು ಎಷ್ಟರದ್ರಲ್ಲೂ ಒಂದು ಆಪ್ಷನ್ ಅನ್ನ ನಾವು ಸೆಲೆಕ್ಟ್ ಮಾಡಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಡನ್ ಡಿಸ್ಟಿಂಕ್ಷನ್, ಐ ಹ್ಯಾವ್ ಸ್ಕೋರ್ಡ್ ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಿ, ಅಥವಾ ನಾವು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿದ್ದೀವಿ, ಅಥವಾ ನಾವು ಜಸ್ಟ್ ಪಾಸ್ ಆಗಿದ್ದೀವಿ, ಅಥವಾ ಫೇಲ್ ಆಗಿದ್ದೀವಿ ಅಂತ ಹೇಳ್ತೀವಿ. ಔಟ್ ಆಫ್ ಮೆನಿ ಆಪ್ಷನ್ಸ್ ಯು ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಈ ತರ ಸಿಚುವೇಶನ್ಸ್ ಇದ್ದಾಗ ನಾವು ಎಲ್ಸ್ ಇಫ್ ಲ್ಯಾಡರ್ ನ ಯೂಸ್ ಮಾಡ್ಕೋತೀವಿ. ಐ ವಿಲ್ ರೈಟ್ ಹಿಯರ್ ವಾಟ್ ಈಸ್ ಅಬೌಟ್ ಎಲ್ಸ್ ಇಫ್ ಲ್ಯಾಡರ್. ಓಕೆ, ಎಲ್ಸ್ ಇಫ್ ಲ್ಯಾಡರ್ allows you to test for multiple conditions. ಇಲ್ಲಿ ಬಹಳಷ್ಟು ಕಂಡೀಷನ್ಸ್ ಇರಬಹುದು, ಬಟ್ ಯಾವ್ದಾದ್ರು ಒಂದು ಕಂಡೀಷನ್ ಟ್ರೂ ಆಗಿಬಿಟ್ರೆ ಆ ಕಂಡೀಷನ್ ಬೇಸ್ಡ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂಡ್ ಒಂದು ಕಂಡೀಷನ್ ಟ್ರೂ ಆದ್ರೆ ಮುಗೀತು, ಇದು ಬೇರೆ ಯಾವುದೇ ಕಂಡೀಷನ್ ಅನ್ನ ಟೆಸ್ಟ್ ಮಾಡೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಓಕೆ, ಇಫ್ ದ ಕಂಡೀಷನ್ ಈಸ್ ಟ್ರೂ ಆರ್ ಇಫ್ ದ ಎನಿ ಒನ್ ಆಫ್ ದಿ ಕಂಡೀಷನ್ ಈಸ್ ಟ್ರೂ, ಇಫ್ ದಿ ಎನಿ ಒನ್ ಆಫ್ ದ ಕಂಡೀಷನ್ ಈಸ್ ಟ್ರೂ, ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಆಗಿಬಿಟ್ರೆ ದ ಕರಸ್ಪಾಂಡಿಂಗ್ ಅಥವಾ ಆ ಕಂಡೀಷನ್ ಬೇಸ್ಡ್ ಏನಾದರೂ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಅದು ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ಓಕೆ, the corresponding block of statements are executed and other statements will be skipped, and rest of the statements will be skipped. ಅಂದ್ರೆ ಯಾವ್ದಾದ್ರು ಕಂಡೀಷನ್ ಟ್ರೂ ಆಗಿಬಿಟ್ರೆ ಮುಗೀತು, ಅದರ ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಬೇರೆ ಯಾವ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಓಕೆ, ದಿಸ್ ಇಸ್ ವಾಟ್ ಎಲ್ಸ್ ಇಫ್ ಲ್ಯಾಡರ್, ಅಥವಾ ನಾವು ಇದಕ್ಕೆ ಕ್ಯಾಸ್ಕೇಡಿಂಗ್ ಇಫ್ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಲೆಟ್ ಅಸ್ ಸಿ
ದ ಸಿಂಟ್ಯಾಕ್ಸ್, ಹೌ ಟು ರೈಟ್ ದಿಸ್, ಇದನ್ನ ಹೇಗೆ ನಾವು ಪ್ರೋಗ್ರಾಮಿಂಗ್ನಲ್ಲಿ ಅಥವಾ ಸಿ ಪ್ರೋಗ್ರಾಮ್ನಲ್ಲಿ ಹೇಗೆ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಜನರಲ್ ಫಾರ್ಮ್ ಅನ್ನ ಬರೆಯೋಣ. ನಾನು ಇದನ್ನ ಮಲ್ಟಿಪಲ್ ಕಂಡೀಷನ್ ಟೆಸ್ಟ್ ಮಾಡಕ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ. ಲೆಟ್ ಅಸ್ ರೈಟ್ ದ ಸಿಂಟ್ಯಾಕ್ಸ್. ಇಫ್, ಈಗ ಬರಿತೀವಿ ನೋಡಿ. ಇಫ್ ಕಂಡೀಷನ್ 1, ದೇರ್ ಆರ್ ಮಲ್ಟಿಪಲ್ ಕಂಡೀಷನ್ಸ್, ಇದು ಟ್ರೂ ಇದ್ರೆ ಈ ಕಂಡೀಷನ್ ಬೇಸ್ಡ್ ಯಾವುದು ಸ್ಟೇಟ್ಮೆಂಟ್ಸ್ ಇರ್ತವೆ ಅವು ಎಕ್ಸಿಕ್ಯೂಟ್ ಆಗ್ತವೆ. ಸಿಂಪಲ್. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಅಂತ ನಾನು ಬರಿತೀನಿ. ಓಕೆ, ಇದು ಕ್ಲೋಸ್ ಆಯ್ತು. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಕಂಡೀಷನ್. ಅವಾಗ ನಾವು ಎಲ್ಸ್ ಇಫ್ ಅಂತ ಬರಿತೀವಿ. ಬಿಕಾಸ್ ಔಟ್ ಆಫ್ ಆಲ್ ದ ಕಂಡೀಷನ್ಸ್ ಓನ್ಲಿ ಒನ್ ಕಂಡೀಷನ್ ವಿಲ್ ಎಕ್ಸಿಕ್ಯೂಟ್. ಕಂಡೀಷನ್ 2, ಇದು ಟ್ರೂ ಇದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 2 ಆರ್ ಎಕ್ಸಿಕ್ಯೂಟೆಡ್. ದೇರ್ ಆರ್ ಸೋ ಮೆನಿ ನಂಬರ್ ಆಫ್ ಕಂಡೀಷನ್ಸ್. ಬರೀ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ದೇರ್ ಆರ್ ಮೆನಿ ಕಂಡೀಷನ್ಸ್, ಎನ್ ಕಂಡೀಷನ್ಸ್. ಎಲ್ಸ್ ಇಫ್ ಕಂಡೀಷನ್ ಎನ್ ಅಂದ್ರೆ ಎಷ್ಟು ಬೇಕಾದಷ್ಟು ಕಂಡೀಷನ್ ಟೆಸ್ಟ್ ಮಾಡ್ಬೋದು. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎನ್ ಆರ್ ಎಕ್ಸಿಕ್ಯೂಟೆಡ್. ಇದಕ್ಕೆ ರಿಲೇಟ್ ಆಗಿರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಇವು ಯಾವ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ಎಲ್ಸ್ ಪಾರ್ಟ್ ಅಲ್ಲಿ ಲಾಸ್ಟಿಗೆ ಯಾವ್ದಿರುತ್ತೋ ಆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಎಲ್ಸ್ ಸ್ಟೇಟ್ಮೆಂಟ್ಸ್. ಓಕೆ, ಗಾಟ್ ಇಟ್? ವೆರಿ ಸಿಂಪಲ್. ಹಿಯರ್ ದೇರ್ ಆರ್ ಮಲ್ಟಿಪಲ್ ಕಂಡೀಷನ್. ಇಷ್ಟೆಲ್ಲ ಕಂಡೀಷನ್ ಒಳಗಡೆ ಒಂದೇ ಯಾವ್ದಾದ್ರು ಎಕ್ಸಿಕ್ಯೂಟ್ ಆಗುತ್ತೆ. ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಲಾಸ್ಟಿಗೆ ಎಲ್ಸ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಯುವರ್ ರಿಸಲ್ಟ್ ಅಂತ ಕೇಳಿದ್ರೆ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್. ಅದರಲ್ಲಿ ನೀವು ಒಂದೇ ಆಪ್ಷನ್ ಅನ್ನ ಚೂಸ್ ಮಾಡಿ ಐ ಹ್ಯಾವ್ ಡನ್ ಡಿಸ್ಟಿಂಕ್ಷನ್ ಅಂತ ಹೇಳ್ತೀರಿ. ಅದೇ ತರ ದೇರ್ ಆರ್ ಸೋ ಮೆನಿ ಕಂಡೀಷನ್ಸ್. ವಿಚ್ ಎವರ್ ದ ಕಂಡೀಷನ್ ಈಸ್ ಟ್ರೂ, that statement will be executed and other statements are skipped. ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಆದ್ರೆ ಮುಗೀತು. ಇಟ್ ವಿಲ್ ಕಮ್ ಔಟ್ ಆಫ್ ದಿ ಇಫ್ ಎಲ್ಸ್ ಇಫ್ ಬ್ಲಾಕ್. ಅರ್ಥ ಆಯ್ತಾ? ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಇಲ್ಲಿ ಬರಿತೀನಿ, ನೋಡ್ತಾ ಹೋಗಿ. ಐ ವಾಂಟ್ ಟು ಡಿಲೀಟ್ ದಿಸ್ ರಿಟರ್ನ್ ಡೇಟಾ. ಈಗ ಹೇಗೆ ಸಿಂಟ್ಯಾಕ್ಸ್ ಬರ್ದಿದ್ವೋ ಅದರ ಪ್ರಕಾರನೇ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ಈಗ ನೋಡೋಣ. ಓಕೆ, let us see. I want to display the result. ರಿಸಲ್ಟ್ ಡಿಸ್ಪ್ಲೇ ಮಾಡೋಕ್ಕೆ ಒಂದು ಸಿಂಪಲ್ ಕೋಡ್ ನಾನು ಬರಿತೀನಿ. ಈಗ ಯೂಸರ್ ಅವ್ರ ಸ್ಕೋರ್ ಎಂಟರ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಇಫ್ ಅವ್ರದ್ದು ಸ್ಕೋರ್ ಗ್ರೇಟರ್ ದೆನ್ 90 ಇದ್ರೆ ಒಂದು ಗ್ರೇಡ್ ಕೊಡೋಣ ಅವ್ರಿಗೆ. ಓಕೆ, ಪ್ರಿಂಟ್ ಎಫ್ ದೇ ಆರ್ ಅಂಡರ್ ಎ ಗ್ರೇಡ್. ಈ ತರ ಬರಿತಾ ಇದ್ದೀನಿ. ಇಲ್ಲ ಅವ್ರದ್ದು ಸ್ಕೋರ್ ಗ್ರೇಟರ್ ದೆನ್ 70 ಇದ್ರೆ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70 ಇದ್ರೆ ಅದಕ್ಕೂ ಒಂದು ನಾವು ಗ್ರೇಡ್ ಕೊಡೋಣಂತೆ. ನಾ ಅದಕ್ಕೆ ಬಿ ಗ್ರೇಡ್ ಅಂತ ಕೊಡ್ತೀನಿ. ಓಕೆ, ಇಲ್ಲ ಇನ್ನೊಂದು ಕಂಡೀಷನ್ ಅಪ್ಲೈ ಮಾಡಿ. ಇಫ್ ಸ್ಕೋರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 50 ಇದ್ರೆ ಪ್ರಿಂಟ್ ಎಫ್ ಅವ್ರಿಗೆ ಸಿ ಗ್ರೇಡ್ ಅಲ್ಲಿ ರಿಸಲ್ಟ್ ಕೊಡೋಣ. ಇವು ಯಾವುದೂ ಇಲ್ಲ ಅಂದ್ರೆ ಮೀನ್ಸ್ ಮೇ ಬಿ ಈಸ್ ಅಟ್ ದಿ ಲಾಸ್ಟ್ ಪೊಸಿಷನ್, ಹಿ ಆರ್ ಶಿ, ನೋ ಗ್ರೇಡ್ ಅಂತ ಆಡ್ ಮಾಡೋಣ. ಗಟ್ ಇಟ್? ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತೀನಿ. ಫಾರ್ ಎಕ್ಸಾಂಪಲ್ ನಮ್ದು ಸ್ಕೋರು 65 ಆಗಿದೆ ಅಂತ ತಿಳ್ಕೊಳ್ಳೋಣ. ಇದನ್ನ ಟೆಸ್ಟ್ ಮಾಡೋಣ ಈಗ. 65 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90? ನೋ, ಅಂದ್ರೆ ಇದು ಕಂಡೀಷನ್ ಫೇಲ್ ಆಯ್ತು. ಈ ಕಂಡೀಷನ್ ಫೇಲ್ ಆದ್ರೆ ಮಾತ್ರ ಇಟ್ ಗೋಸ್ ಟು ದ ಎಲ್ಸ್ ಪಾರ್ಟ್. ಎಲ್ಸ್ ಪಾರ್ಟ್ ಅಲ್ಲಿ ಮತ್ತೆ ಚೆಕ್ ಮಾಡಿ. 65 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 70, ಇದು ವರ್ಕ್ ಆಗಲಿಲ್ಲ. ಓಕೆ, ಲೆಟ್ ಅಸ್ ಚೆಕ್.
ಇದು ಫೇಲ್ ಆದರೆ ಇಟ್ ಗೋಸ್ ಟು ದ ಎಲ್ಸ್ ಪಾರ್ಟ್. ಎಲ್ಸ್ ಪಾರ್ಟ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ, 65 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 50. ಎಸ್, ಇದು ಟ್ರೂ ಆದರೆ ಇದರಲ್ಲಿ ಏನಂತ ಗ್ರೇಡ್ ಇದೆ ಅದನ್ನ ಅದು ಡಿಸ್ಪ್ಲೇ ಮಾಡುತ್ತೆ. ಯು ಆರ್ ಅಂಡರ್ ಸಿ ಗ್ರೇಡ್. ಓಕೆ, ಸಿಂಪಲ್, ಅರ್ಥ ಆಯ್ತಾ? ಮೀನ್ಸ್ ಔಟ್ ಆಫ್ ಮೆನಿ ಆಪ್ಷನ್ಸ್ ವಿ ಆರ್ ಸೆಲೆಕ್ಟಿಂಗ್ ಓನ್ಲಿ ಒನ್ ಆಪ್ಷನ್. ಯಾರಾದ್ರೂ ನಾನು ಎ ಗ್ರೇಡು ಆಗಿದೆ, ಬಿ ಗ್ರೇಡು ಆಗಿದೆ, ಸಿ ಗ್ರೇಡು ಆಗಿದೆ ಅಂತ ಯಾರು ನಾವು ಹೇಳ್ಕೊಳ್ಳಲ್ಲ. ಔಟ್ ಆಫ್ ಮೆನಿ ಗ್ರೇಡ್ಸ್ ವಿ ಆರ್ ಅಂಡರ್ ಒನ್ ಗ್ರೇಡ್. ಈ ತರ ಸಿಚುವೇಶನ್ ಇದ್ದಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಎಲ್ಸ್ ಇಫ್ ಲ್ಯಾಡರ್. ಓಕೆ, ಲೆಟ್ ಅಸ್ ಡ್ರಾ ದಿ ಫ್ಲೋ ಚಾರ್ಟ್ ಫಾರ್ ದಿಸ್. ಅವಾಗ ನಿಮ್ಗೆ ಗೊತ್ತಾಗುತ್ತೆ ವೈ ಇಟ್ ಈಸ್ ಕಾಲ್ಡ್ ಆಸ್ ಎಲ್ಸ್ ಇಫ್ ಲ್ಯಾಡರ್. ಇದಕ್ಕೆ ನಾವು ಎಲ್ಸ್ ಇಫ್ ಲ್ಯಾಡರ್ ಅಂತ ಯಾಕೆ ಅಂತಾರೆ ಅಂತ ಆಫ್ಟರ್ ಡ್ರಾಯಿಂಗ್ ದಿ ಫ್ಲೋ ಚಾರ್ಟ್ ಯು ವಿಲ್ ಗೆಟ್. ಓಕೆ, ಅಂಡರ್ಸ್ಟುಡ್? In many situations in real life we may come across this kind of situations. Andre out of many options if we are selecting only one option, ಈ ತರ ಯಾವ್ದಾದ್ರು ಸಿಚುವೇಶನ್ ಬಂದ್ರೆ ಅದನ್ನ ಪ್ರೋಗ್ರಾಮಿಂಗ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅವಾಗ ಗೋ ವಿತ್ ದಿಸ್ ಎಲ್ಸ್ ಇಫ್ ಲ್ಯಾಡರ್. ಓಕೆ, ಹಾಗಿದ್ರೆ ಐ ವಿಲ್ ಡ್ರಾ ದಿ ಫ್ಲೋ ಚಾರ್ಟ್ ಫಾರ್ ದಿಸ್. ಫ್ಲೋ ಚಾರ್ಟ್ ಡ್ರಾ ಮಾಡ್ತೀನಿ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಓನ್ಲಿ. ಸಿಂಟ್ಯಾಕ್ಸ್ ಪ್ರಕಾರ ಏನಿತ್ತು ಅದನ್ನೇ ನಾನು ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀನಿ. ನೋಡಿ, ಇಫ್ ಕಂಡೀಷನ್ 1 ಈಸ್ ಟ್ರೂ, ಕಂಡೀಷನ್ 1 ಅಂತ ಇತ್ತು, ನಾನು 1 ಅಂತ ಬರೆದಿದ್ದೀನಿ. ಇದು ಟ್ರೂ ಇದ್ರೆ ಏನಾಯ್ತು, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಆರ್ ಎಕ್ಸಿಕ್ಯೂಟೆಡ್. ಓಕೆ, ಯಾವಾಗ ಇದು ಟ್ರೂ ಇದ್ರೆ. ಇದು ಫಾಲ್ಸ್ ಇದ್ರೆ ಇಟ್ ಗೋಸ್ ಟು ದ ಅನದರ್ ಕಂಡೀಷನ್, ಮತ್ತೊಂದು ಕಂಡೀಷನ್ ಅನ್ನ ಟೆಸ್ಟ್ ಮಾಡುತ್ತದು. ಇಫ್ ಕಂಡೀಷನ್ 2 ಇದು ಟ್ರೂ ಇದ್ರೆ ಅಗೇನ್ ಇಟ್ ವಿಲ್ ಪ್ರಿಂಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 2. ಇದು ಯಾವಾಗ ಟ್ರೂ ಇದ್ರೆ, ಇದು ಫಾಲ್ಸ್ ಇದ್ರೆ ಇಟ್ ಕಮ್ಸ್ ಟು ದ ಸೆಕೆಂಡ್ ಕಂಡೀಷನ್. ಅಕಸ್ಮಾತ್ ಇದು ಫಾಲ್ಸ್ ಇದ್ರೆ ಇಟ್ ಕಮ್ಸ್ ಟು ದ ಥರ್ಡ್ ಕಂಡೀಷನ್. ಇಸ್ ಇಟ್ ಲುಕಿಂಗ್ ಲೈಕ್ ಲ್ಯಾಡರ್? ಇದು ನುಚ್ಚಣಿಕೆ ತರ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ, ಎಲ್ಸ್ ಇಫ್ ಲ್ಯಾಡರ್ ಅಂತ ಕರಿತೀವಿ. ಇಫ್ ಕಂಡೀಷನ್ n ಇದು ಟ್ರೂ ಇದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ n ಆರ್ ಎಕ್ಸಿಕ್ಯೂಟೆಡ್. ಇವು ಯಾವುದೂ ಇಲ್ಲ ಅಂದ್ರೆ ಇಟ್ ಗೋಸ್ ಟು ದ ಎಲ್ಸ್ ಪಾರ್ಟ್. ಇದು ಫಾಲ್ಸ್ ಇದ್ರೆ, ಇದು ಫಾಲ್ಸ್ ಇದ್ರೆ ಇಟ್ ಗೋಸ್ ಟು ದ, ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಇಟ್ ಪ್ರಿಂಟ್ಸ್ ಎಲ್ಸ್ ಸ್ಟೇಟ್ಮೆಂಟ್ಸ್. ಎಲ್ಸ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ಅಂಡ್ ಅಬ್ಸರ್ವ್, ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಒನ್ಸ್ ದಿ ಕಂಡೀಷನ್ ಇಸ್ ಟ್ರೂ, ಒನ್ ಕಂಡೀಷನ್ ಟ್ರೂ ಆದ್ರೂ ಸಾಕು, ಅದು ಎಕ್ಸಿಕ್ಯೂಟ್ ಆದ ತಕ್ಷಣ ಇಟ್ ಕಮ್ಸ್ ಔಟ್ ಆಫ್ ದಿ ಇಫ್ ಬ್ಲಾಕ್. ಆ ಬ್ಲಾಕ್ ಇಂದಾನೆ ಹೊರಗೆ ಬಂದ್ಬಿಡುತ್ತೆ. ಇಟ್ ವಿಲ್ ನೆವರ್ ಚೆಕ್ ಅದರ್ ಕಂಡೀಷನ್ಸ್. ಬೇರೆ ಕಂಡೀಷನ್ ಅನ್ನ ಅದು ಟೆಸ್ಟ್ ಮಾಡೋದಿಲ್ಲ. ಓಕೆ, ಫೈನಲಿ ವಿ ಆರ್ ಅಟ್ ದಿ, ಇದೆಲ್ಲ ಆದ್ಮೇಲೆ ಇಟ್ ಗೋಸ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಇಫ್ ಎಲ್ಸ್ ಇಫ್ ಲ್ಯಾಡರ್ ಬಿಟ್ಟು ಇದು ಹೊರಗಡೆ ಬಂದ್ಬಿಡುತ್ತೆ. ಯಾವಾಗ ಅಬ್ಸರ್ವ್ ಮಾಡಿ, ಇಫ್ ಕಂಡೀಷನ್ ಆನ್ ಟ್ರೂ ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದು ಹೊರಗಡೆ ಬಂದ್ಬಿಡುತ್ತೆ. ಇಟ್ ಈಸ್ ನಾಟ್ ನೆಸೆಸರಿ ಟು ಅಬ್ಸರ್ವ್ ಅದರ್ ಕಂಡೀಷನ್ಸ್. ಅಥವಾ ಇಫ್ ಕಂಡೀಷನ್ ಆನ್ ಫಾಲ್ಸ್ ಇದ್ರೆ ಮಾತ್ರ ಇಟ್ ಗೋಸ್ ಟು ದ ಎಲ್ಸ್ ಕಂಡೀಷನ್. ಇನ್ನೊಂದು ಕಂಡೀಷನ್ ಇದೆ ಅಲ್ಲ, ಅವಾಗ ಅದು ಟೆಸ್ಟ್ ಮಾಡುತ್ತೆ. ಅದು ಟ್ರೂ ಇದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಇಟ್ ಕಮ್ಸ್ ಔಟ್ ಆಫ್ ದ ಇಫ್ ಎಲ್ಸ್ ಇಫ್ ಬ್ಲಾಕ್. ಅಥವಾ ಅದು ಫಾಲ್ಸ್ ಇದ್ರೆ ಇಟ್ ಗೋಸ್ ಟು ದ ಅದರ್ ಕಂಡೀಷನ್. ಈ ತರ ಅದು ಕಂಟಿನ್ಯೂ ಆಗುತ್ತೆ. ಇದರಲ್ಲಿ ಯಾವ ಕಂಡೀಷನ್ ಟ್ರೂ ಇಲ್ಲ ಅಂದ್ರೆ ಎಲ್ಲ ಫಾಲ್ಸ್ 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 ಆದ್ರೆ ಲಾಸ್ಟಿಗೆ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಸ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಗಾಟ್ ಇಟ್? ವೆರಿ ಸಿಂಪಲ್, ಅರ್ಥ ಆಯ್ತಾ? ಅಥವಾ ಇನ್ನೊಂದು ಪ್ರೋಗ್ರಾಮ್ ನಾನು ಸಿಂಪಲ್ ಆಗಿ ಬರೀತೀನಿ. ಇಲ್ಲಿ ನೋಡಿ, ರೈಟ್ ಎ ಸಿ ಪ್ರೋಗ್ರಾಮ್ ಟು ಚೆಕ್ ವೆದರ್ ದ ನಂಬರ್ ಈಸ್ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಎಂಟರ್ಡ್ ನಂಬರ್ ಪಾಸಿಟಿವ್ ಇದೇನೋ, ನೆಗೆಟಿವ್ ಇದೇನೋ, ಝೀರೋ ಇದೇನೋ, ಈ ತರ ನಂಗೆ ಟೆಸ್ಟ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ, 3ರಲ್ಲಿ ಇದು ಒಂದೇ ಆಗಿರ್ಬೋದಲ್ಲ, ಅದು ಪಾಸಿಟಿವ್ ಆಗಿರ್ಬೋದು, ಇಲ್ಲ ನೆಗೆಟಿವ್ ಆಗಿರ್ಬೋದು, ಅಥವಾ ಝೀರೋ ಆಗಿರ್ಬೋದು.
ಮೀನ್ಸ್ ಔಟ್ ಆಫ್ 3 ಆಪ್ಷನ್ಸ್ 1 ವಿಲ್ ಬಿ ದ ರಿಸಲ್ಟ್. ಈ ತರ ಕಂಡೀಷನ್ ಇದ್ದಾಗ ಯು ಕ್ಯಾನ್ ಗೋ ಫಾರ್ ಇಫ್ ಎಲ್ಸ್ ಇಫ್ ಲ್ಯಾಡರ್. ಓಕೆ, ಇದರಲ್ಲಿ ನಾನು ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅನ್ನೇ ಬರೆದು ಬಿಡ್ತೀನಿ. ಐ ವಿಲ್ ನಾಟ್ ರೈಟ್ ದ ಕಂಪ್ಲೀಟ್ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್, ಯೂಸರ್ ಹ್ಯಾಸ್ ಎಂಟರ್ಡ್ ಎ ನಂಬರ್ ಎನ್ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಬರೀತೀನಿ ನೋಡಿ. ಇಫ್ ಎನ್ ಇಸ್ ದ ನಂಬರ್ ವಿಚ್ ಇಸ್ ಎಂಟರ್ಡ್ ಬೈ ದ ಯೂಸರ್, ನಾನು ಡೈರೆಕ್ಟ್ ಇಫ್ ಎಲ್ಸ್ ಇಫ್ ಬ್ಲಾಕ್ ಬರೀತೀನಿ. ಇಫ್ ಎನ್ ಗ್ರೇಟರ್ ದನ್ 0 ಇದ್ರೆ ಏನಾಗುತ್ತೆ, ಪ್ರಿಂಟ್ ಮಾಡಿ. ಏನಂತ? ಪ್ರಿಂಟ್ ಎಫ್ ಎನ್ ಈಸ್ ಪಾಸಿಟಿವ್. ಓಕೆ, ಇಲ್ಲ ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ಇರೋದ್ರಿಂದ ಬ್ರಾಕೆಟ್ ಯೂಸ್ ಮಾಡಲಿಲ್ಲ ಅಂದ್ರು ಇಟ್ ಈಸ್ ಫೈನ್. ಎಲ್ಸ್ ಇಫ್ ಎನ್ ಲೆಸ್ ದೆನ್ 0 ಇದ್ರೆ ಪ್ರಿಂಟ್ ಎಫ್ ಎನ್ ಈಸ್ ನೆಗೆಟಿವ್. ಇದು ಇಲ್ಲ ಅಂದ್ರೆ ಎಲ್ಸ್ ಇಫ್ ಎನ್ ಈಸ್ ಈಕ್ವಲ್ ಟು 0 ಇದ್ರೆ ಪ್ರಿಂಟ್ ಎಫ್ ಎನ್ ಈಸ್ 0. ಇದು ಇಲ್ಲ ಅಂದ್ರೆ ಲಾಸ್ಟಿಗೆ ಎಲ್ಸ್ ಪಾರ್ಟ್ ಅಲ್ಲಿ ನಂಬರ್ ಈಸ್ ಇನ್ವ್ಯಾಲಿಡ್ ಅಂತ ಹಾಕಿಬಿಡಿ. ಪ್ರಿಂಟ್ ಎಫ್ ಎನ್ ಈಸ್ ಇನ್ವ್ಯಾಲಿಡ್. ಲೈಕ್ ದಿಸ್ ವಿ ಕ್ಯಾನ್ ಯೂಸ್ ಇಫ್ ಎಲ್ಸ್ ಇಫ್ ಲ್ಯಾಡರ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಓಕೆ, ಇಫ್ ಯು ಆರ್ ಸೆಲೆಕ್ಟಿಂಗ್ ಒನ್ ಆಪ್ಷನ್ ಔಟ್ ಆಫ್ ಮೆನಿ ಆಪ್ಷನ್ಸ್, ಅವಾಗ ನಾವು ಇಫ್ ಎಲ್ಸ್ ಇಫ್ ಲ್ಯಾಡರ್ ಅನ್ನ ಯೂಸ್ ಮಾಡ್ಕೋಬೇಕು. ಅಂಡ್ ದಿಸ್ ಇಸ್ ದ ಸಿಂಪಲ್ ಪ್ರೋಗ್ರಾಮ್ ವಿ ಹ್ಯಾವ್ ರಿಟನ್, ಪಾರ್ಟ್ ಆಫ್ ದಿ ಪ್ರೋಗ್ರಾಮ್. ಇಲ್ಲಿ ನೋಡಿ, ಇಫ್ ಎನ್ ಗ್ರೇಟರ್ ದೆನ್ 0 ಇದ್ರೆ ಪಾಸಿಟಿವ್, ಲೆಸ್ ದೆನ್ ಇದ್ರೆ ಇಫ್ ಎಲ್ಸ್ ಇಫ್ ಲೆಸ್ ದೆನ್ 0 ಇದ್ರೆ ನೆಗೆಟಿವ್, ಎನ್ ಇಸ್ ಕೋಡ್ 0 ಇದ್ರೆ 0. ಇದು ಯಾವುದು ಇಲ್ಲ ಅಂದ್ರೆ ಇಟ್ ಈಸ್ ಇನ್ವ್ಯಾಲಿಡ್. ಔಟ್ ಆಫ್ ಮೆನಿ ಆಪ್ಷನ್ಸ್ ಯಾವ್ದಾದ್ರು ಒಂದೇ ಮಾತ್ರ ಟ್ರೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಎನ್ ವ್ಯಾಲ್ಯೂ ಅನ್ನ ಈಗ ನಾನು ಇಲ್ಲಿ ಕೊಡ್ತೀನಿ. ಎನ್ ಈಸ್ ಈಕ್ವಲ್ ಟು -5 ಅಂತ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಚೆಕ್ ಮಾಡೋಣ. -5 ಗ್ರೇಟರ್ ದೆನ್ 0? ನೋ. ನೋ ಅಂದ್ರೆ ಮಾತ್ರ ಇಟ್ ಕಮ್ಸ್ ಟು ದ ಅನದರ್ ಕಂಡೀಷನ್. ನೋ ಅಂದ್ರೆ ಇಟ್ ಗೋಸ್ ಟು ದ ಎಲ್ಸ್ ಪಾರ್ಟ್. ಈಗ ನೋಡಿ, -5 ಲೆಸ್ ದೆನ್ 0, ಟ್ರೂ ಆರ್ ಫಾಲ್ಸ್? ಟ್ರೂ. ಅಂದ್ರೆ ಆನ್ಸರ್ ಏನ್ ಬಂದ್ಬಿಡುತ್ತೆ? ಎನ್ ಈಸ್ ನೆಗೆಟಿವ್. ಇದು ಬಂದ್ಮೇಲೆ ಮುಗಿತಲ್ಲ, ಮತ್ತೆ ನಾವು ಎನ್ 0 ಇದೇನೋ, ಇನ್ವ್ಯಾಲಿಡ್ ಇದೇನೋ, ಪಾಸಿಟಿವ್ ಇದೇನೋ ಅಂತ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ಸ್ ವೈ ಇಟ್ ಕಮ್ಸ್ ಔಟ್ ಆಫ್ ದಿ ಇಫ್ ಎಲ್ಸ್ ಇಫ್ ಲ್ಯಾಡರ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.